ನಿಮಗ್ ಗೊತ್ತಾ, ಆನೆನ ಅದಕ್ಕಿಂತ ದುರ್ಬಲ ಸರಪಳಿಗಳಿಂದ ಕಟ್ಟಿ ಹಾಕಿದ್ರು ಅದು ಯಾಕೆ ತಪ್ಪಿಸಿಕೊಂಡು ಹೋಗೋದಿಲ್ಲ ಅಂತ? ನಾನ್ ಹೇಳ್ತೀನಿ ಕೇಳಿ. ಆನೆಗಳನ್ನ ಚಿಕ್ಕಂದಿನಿಂದಲೂ ಅದೇ ಸರಪಳಿಗಳಿಂದ ಕಟ್ಟಿ ಹಾಕಲಾಗುತ್ತದೆ. ಅವಾಗಿನಿಂದಲೇ ಆ ಆನೆ ಅದರಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಮಾಡಿ ಮಾಡಿ ಬೇಸತ್ತು ನಾನು ಇದರಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದು ತುಂಬಾ ಬಲಿಷ್ಠವಾಗಿದೆ ಅಂತ ಭಾವಿಸುತ್ತೆ. ಅದು ಅಂದ್ರೆ ಆನೆ ಬೆಳೆದು ದೊಡ್ಡದಾದ್ರೂ ಕೂಡ ಅದೇ ಹಳೆ ಮೈಂಡ್ ಸೆಟ್ ನಲ್ಲಿ ಇರುತ್ತೆ. ಹಾಗಾಗಿ ಅದು ಸರಪಳಿಯಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಲ್ಲ. ಇದರಿಂದ ಏನಪ್ಪಾ ಅರ್ಥ ಆಗುತ್ತೆ ಅಂದ್ರೆ, ನೀವು ಹಿಂದೆ ಏನನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿ ವಿಫಲವಾಗಿ ಬೇಸತ್ತು ಇದನ್ನು ಮಾಡುವುದೇ ಬೇಡ ಅಂತ ಕೈಕಟ್ಟು ಸುಮ್ಮನೆ ಕುಳಿತುಕೊಂಡು ಬಿಡ್ತೀರಾ ಈ ಆನೆಗಳ ತರ. ನೀವು ಅದನ್ನ ಈಗ ಸಾಧಿಸಲು ಸಾಕಷ್ಟು ಬಲಿಷ್ಠವಾಗಿದ್ದರೂ ಸಹ ನಾನು ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಅಂದ್ಕೊಂಡು ಸಮಯವನ್ನ ವ್ಯರ್ಥ ಮಾಡಬೇಡಿ. ಇಂದಿನ ಮಿತಿಗಳು ನಮ್ಮನ್ನು ಆಗಾಗ ತಡೆ ಹಿಡಿಯುತ್ತವೆ. ಆನೆಗಳಂತೆ ನಾವು ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಲು ವಿಫಲರಾಗುತ್ತೇವೆ. ಈ ಸೀಮಿತ ನಂಬಿಕೆಗಳು ನಿಮ್ಮ ಕನಸುಗಳನ್ನು ಸಾಧಿಸುವುದು ತಡೆಯಲು ಬಿಡಬೇಡಿ. ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಮಾನಸಿಕ ಸರಪಳಿಗಳಿಂದ ಮುಕ್ತರಾಗಿ ಮತ್ತು ನಿಮ್ಮ ನಿಜವಾದ ಶಕ್ತಿಯನ್ನ ಅರಿತುಕೊಳ್ಳಿ. ನೆನಪಿರಲಿ, ಸೋಲೆ ಗೆಲುವಿನ ಸೋಪಾನ.